ಧಾರವಾಡದ ಮುರುಘಾಮಠ ಆವರಣದಲ್ಲಿ ನಿರ್ಮಾಣಗೊಂಡ ನೂತನ ಕಟ್ಟಡವನ್ನು ಮುರುಘಾಮಠದ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಉದ್ಘಾಟಿಸಿದರು. ಕೆಎಂಎಫ್ ನಿರ್ದೇಶಕಿ ಶಿವಲೀಲಾ ವಿನಯ್ ಕುಲಕರ್ಣಿಯವರು ಮಾತನಾಡಿ, ಈ ಮಹಿಳಾ ಸಂಘವು 2010-11ರಲ್ಲಿ ಮಹಿಳೆಯರೇ ಸೇರಿ ಶಾಸಕರಾದ ವಿನಯ್ ಕುಲಕರ್ಣಿಯವರ ಸಹಾಯದಿಂದ ಮುರುಘಾಮಠದ ಸುತ್ತಮುತ್ತಲಿನ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸ್ಥಾಪನೆ ಮಾಡಿದರು. ಸುಮಾರು 50 ಲೀಟರ್ನಿಂದ ಪ್ರಾರಂಭಗೊಂಡ ಇಂದು 500 ಲೀಟರ್ವರೆಗೆ ಹಾಲು ಶೇಖರಣೆಗೊಳ್ಳುತ್ತಿರುವುದು ತುಂಬಾ ಖುಷಿಯ ವಿಷಯ. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಲು ಉತ್ಪಾದಕರಿಗೆ ಸಹಾಯವಾಗಲೆಂದೇ ಪ್ರತಿ ಲೀಟರ್ಗೆ ₹4 ನೀಡಲು ತೀರ್ಮಾನಿಸಿದ್ದು ಅಭಿನಂದನಾರ್ಹ ಎಂದರು. ಕೆಎಂಎಫ್ ಅಧಿಕಾರಿ ಹಾಗೂ ಕಟ್ಟಡ ನಿರ್ಮಾಣಕ್ಕೆ ಸಹಕಾರ ನೀಡಿದ ಮಹಿಳೆಯರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷೆ ಉಮಾ ಅಂಗಡಿ, ಶೈಲಾ ಗೋಡಿಕಟ್ಟಿ, ದೀಪಾ ಹೊಸೂರ್, ಶೈಲಾ ಹೊಸೂರ್, ನಂದಾ ಒಲಿ, ಮಹಂತೇಶ್ ಕುರಟ್ಟಿ ದೇಸಾಯಿ, ಶಿವಯೋಗಿ ಹೊಸೂರ್, ಮಹಾನಗರ ಪಾಲಿಕೆ ಸದಸ್ಯರಾದ ಪ್ರಕಾಶ್ ಘಾಟ್ಗೆ, ದೀಪಾ ನಿರಲ್ಕಟ್ಟಿ, ಶಿವಾನಂದ್ ಮೆಣಸಿನಕಾಯಿ, ಸಂಜೀವ್ ಲಕಮನಹಳ್ಳಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. 2010-11ರಲ್ಲಿ ನಮ್ಮ ಮನೆಯವರಾದ ಸನ್ಮಾನ್ಯ ವಿನಯ್ ಕುಲಕರ್ಣಿಯವರ ನೇತೃತ್ವದಲ್ಲಿ ಮುರುಘಾ ಮಠದಲ್ಲಿ 50 ಜನ ಮಹಿಳೆಯರ ಒಕ್ಕೂಟವನ್ನ ಶುರು ಮಾಡಿದ್ರು. ಅವಾಗ 50 ಲೀಟರ್ ಹಾಲಿನಷ್ಟಿಂದ ಶುರುವಾಗಿ ಇವತ್ತು 2025ರಲ್ಲಿ ಒಂದು ಶೀತಲಗೊಂಡ ನಮ್ಮ ಮುರುಘಾ ಮಠದಲ್ಲಿ ಇರುವಂತಹ ಹಾಲು ಒಕ್ಕೂಟವನ್ನ ನಾವು ಮರು ಕಟ್ಟಡ ಕಟ್ಟಿ ನಮ್ಮ ಮಹಿಳಾ ಒಕ್ಕೂಟದವ್ರಿಗೂ ರೈತರಿಗೂ ಇಲ್ಲಿ ಸುತ್ತಮುತ್ತಲು ಇರುವಂತ ಎಲ್ಲಾ ರೈತರಿಗೆ ಉಪಯೋಗ ಆಗಲಿ ಅನ್ನೋದೊಂದು ಕಟ್ಟಡವನ್ನ ಕಟ್ಟಿದ್ದೇವೆ. ಹಾಗೇನೆ ಮೊನ್ನೆ ಸಂಪುಟ ಸಭೆಯಲ್ಲಿ ನಡೆದಂತ ಒಂದು ಸಭೆಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಮ್ಮ ಹಾಲು ದರವನ್ನ ₹4 ಹೆಚ್ಚಳವನ್ನ ಮಾಡ್ಯಾರ. ನಮ್ಮ ರೈತರಿಗೂ ಹಾಗ ನಮ್ಮ ಒಕ್ಕೂಟದ ಎಲ್ಲ ಸದಸ್ಯರಿಗೂ ಬಹಳ ಸಂತೋಷ. ಹಾಗೇನೆ ಎಲ್ಲರಿಗೂ ಒಂದು ಉಪಯೋಗ ಆಗ್ತೈತಿ ಅನ್ನೋದು ನಮಗ ಭರವಸೆ ಐತಿ. ನಾವು ನಮ್ಮ ಕಡೆಯಿಂದ ನಮ್ಮ ಒಕ್ಕೂಟದಿಂದ ಸಿದ್ದರಾಮಯ್ಯನವ್ರಿಗೂ, ಡಿ ಕೆ ಶಿವಕುಮಾರ್ ಅವ್ರಿಗೂ ಹಾಗೂ ನಮ್ಮ ಮನೆಯವರಾದ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರಿಗೂ ಧನ್ಯವಾದಗಳನ್ನ ಹೇಳಿ